ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಪತಿಯ ದೀರ್ಘಾಯುಷ್ಯಕ್ಕಾಗಿ ಜ್ಯೇಷ್ಠ ಶುಕ್ಲ ಪೌರ್ಣಿಮೆಯಂದು ಎಲ್ಲ ಹೆಣ್ಣು ಮಕ್ಕಳು ಶ್ರೀ ವಟಸಾವಿತ್ರಿ ಪೂಜೆಯನ್ನು ಮಾಡುತ್ತಾರೆ. ವಟಸಾವಿತ್ರಿ ಪೂಜೆಯನ್ನು ಆಲದ ಮರ ಇರುವಲ್ಲಿ ಹೋಗಿ ಕೆಲವರು ಮಾಡುತ್ತಾರೆ. ಕೆಲವರು ಮನೆಯಲ್ಲಿಯೇ ವಟಸಾವಿತ್ರಿ ಚಿತ್ರಪಟವನ್ನು ತಂದು ಪೂಜೆಯನ್ನು ಮಾಡುತ್ತಾರೆ. ವಟಸಾವಿತ್ರಿ ಚಿತ್ರಪಟ ಲಭ್ಯವಿಲ್ಲದಿದ್ದರೆ ಆಲದ ಮರದ ರಂಗೋಲಿಯನ್ನು ಹಾಕಿ ಅರಿಶಿಣ ಕುಂಕುಮವನ್ನು ಏರಿಸಿ ಪೂಜೆಯನ್ನು ಮಾಡಬಹುದು. ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ವಟಸಾವಿತ್ರಿ ಪೂಜೆಯನ್ನು ಮಾಡಬಹುದು. ಈಗ ವಟಸಾವಿತ್ರಿ ಆಲದ ಮರದ ರಂಗೋಲಿಯನ್ನು ನೋಡೋಣ. ಪತಿಗೆ ದೀರ್ಘಾಯುಷ್ಯ ಕೋರಿ ಹಾಡುವ ಗೌರಿ ಪೂಜೆ ಹಾಡು. ಈ ಹಾಡನ್ನು ವಟಸಾವಿತ್ರಿ ಪೂಜೆ, ಮಂಗಳಗೌರಿ ಪೂಜೆ, ಭೀಮನ ಅಮಾವಾಸ್ಯೆ ಗೌರಿ ಪೂಜೆ ಸಮಯದಲ್ಲಿ ಹಾಡುತ್ತಾರೆ. ನನಗೆ ಅಂಕಿತ ಇರುವ ನುಡಿಯ ಸಾಹಿತ್ಯ ಸಿಕ್ಕಿರುವುದಿಲ್ಲ. ಈ ಹಾಡನ್ನು ನಾವು ಚಿಕ್ಕವರಿದ್ದಾಗ ಗೌರಿ ಪೂಜೆ ಮಾಡುವಾಗ ಹಾಡ್ತಿದ್ರು. ಈ ಹಾಡಿನ ಪೂರ್ತಿ ಸಾಹಿತ್ಯ ಸಿಕ್ಕರೆ ಕಮೆಂಟಲ್ಲಿ ತಿಳಿಸಬಹುದು. ಈ ಹಾಡನ್ನು ಯಾರು ಬರೆದಿದ್ದಾರೋ ಗೊತ್ತಿಲ್ಲ. ಅಂಕಿತ ಇರುವ ನುಡಿ ನನಗೆ ಲಭ್ಯವಾಗಿದ್ದರೆ ಅದು ಯಾರ ಕೃತಿ ಎಂದು ತಿಳಿಯುತ್ತಿತ್ತು. ನನಗೆ ಸಿಕ್ಕಿರುವ ನುಡಿಗಳನ್ನು ಈಗ ಹಾಡುತ್ತಿದ್ದೇನೆ. ಪೂಜಿಪೇನ ಪಾಪನಾಶಿನಿ ಪುರಾಣಿ ವಾಣಿ ಪೂಜಿಪೇನ ಪೂಗಳಿಂದ ತೇಜಮಾನ ರಾಜವದನೆ ರಾಜರಾಜ ಸಖನಾರಾಣಿ ರಾಜೀವಾಂಬಿಕೆ ಶಿವೆ ಪೂಜಿಪೇನ ಪಾಪನಾಶಿನಿ ಮಲ್ಲಿಕಾದಿ ಪೂಗಳಿಂದ ಸಲ್ಲಲಿತ ಗಂಧದಿಂದ ಪುಲ್ಲಸಾರ ಸಾಕ್ಷಿ ನಿಮ್ಮ ಪಲ್ಲವಾದರಗಳಿಂದ ಪೂಜಿಪೇನ ಪಾಪನಾಶಿನಿ ಷೋಡಶೋಪಚಾರಗಳನ್ನು ಮಾಡಿ ಭಕ್ತಿಯಿಂದ ನಾನು ಜೋಡಿಸಿ ಕರಗಳ ಮುಗಿದು ಬೇಡಿಕೊಂಬೆ ಕೋಮಲಾಂಗಿ ಪೂಜಿಪೇನ ಪಾಪನಾಶಿನಿ ಕಾಂತನನ್ನು ದೀರ್ಘ ಜೀವವಂತನಾಗಿ ಬಾಳುವಂತೆ ಸಂತೋಷದಿಂದ ವರವ ಕೊಡೆ ದೇವಿ ಚಿಂತಿತಾರ್ಥವನ್ನೇ ತಿಳಿದು ಪೂಜಿಪೇನ ಪಾಪನಾಶಿನಿ ಪುರಾಣಿ ವಾಣಿ ಪೂಜಿಪೇನ ಪೂಗಳಿಂದ
ರಾಜಮಾನ ರಾಜವದನೆ ರಾಜೀವಾಂಬಿಕೆ ಶಿವೆ ಪೂಜಿಪೇನಾ ಪಾಪ ನಾಶಿನಿ. ನೋಡಿ, ಈ ರೀತಿ ಆಲದ ಮರ ಹಾಗೂ ಆಲದ ಎಲೆಯನ್ನು ತೆಗೆದು ತೋರಿಸಲಾಗಿದೆ. ಇಲ್ಲಿ ಕಣ, ಹುಡಿಯ ಪಾಕಿಟು, ತಾಳಿ, ಅರಿಶಿಣ, ಕುಂಕುಮ ಇವೆಲ್ಲವುಗಳನ್ನು ಪೂಜೆಗೆ ಇಡಲಾಗಿದೆ.